ಎಲ್ಲರಿಗೂ ನಮಸ್ಕಾರ. ATV ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಕನ್ಯಾ ರಾಶಿಯ 2025ನೇ ವರ್ಷದ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತದೆ? ಕನ್ಯಾ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಕನ್ಯಾ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ದಯವಿಟ್ಟು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ಈ ವಿಡಿಯೋನ ನಿಮ್ಮ ಸ್ನೇಹಿತರು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಜೀವನದಲ್ಲಿ ಎಂತಹದ್ದೇ ಸಮಸ್ಯೆ ಇದ್ರೂ ಕೂಡ ಡಿಸ್ಪ್ಲೇ ಆಗ್ತಿರುವಂತಹ ಗುರೂಜಿ ನಂಬರ್ಗೆ ಕರೆ ಮಾಡಿದರೆ ಸಾಕು, ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಇನ್ನು ಕನ್ಯಾ ರಾಶಿಯ 2025ನೇ ವರ್ಷದ ಮಾರ್ಚ್ ತಿಂಗಳ ಭವಿಷ್ಯ ಹೇಗಿರುತ್ತೆ, ಕನ್ಯಾ ರಾಶಿಯವರಿಗೆ ಶುಭ ಫಲಗಳೇನು ಎಂಬುದರ ಬಗ್ಗೆ ಮೊದಲಿಗೆ ನೋಡೋಣ. ಕನ್ಯಾ ರಾಶಿಗೆ ಈ ವರ್ಷ ಅದ್ಭುತವಾಗಿರುತ್ತೆ. ಜೊತೆಗೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ 100ಕ್ಕೆ 80%, 85% ಕನ್ಯಾ ರಾಶಿಯವರಿಗೆ ಅವರ ಜೀವನ ಶೈಲಿಯೇ ಬದಲಾಗುತ್ತೆ. ಹಾಗಾದರೆ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಈ ರಾಶಿಯವರಿಗೆ ಬುಧಾದಿತ್ಯ ಯೋಗ ಅನ್ನೋದು ಶುರುವಾಗುತ್ತೆ. ಬುಧನ ಆಸ್ಥಾನ ಕನ್ಯಾ ರಾಶಿಗೆ ಅದ್ಭುತವಾಗಿರೋದ್ರಿಂದ ಬುಧನ ಆಸ್ಥಾನದಿಂದ ಬುಧಾದಿತ್ಯ ಯೋಗ ಕೂಡ ಶುರುವಾಗುತ್ತೆ. ನೀವು ಏನೇ ಮಾಡಿದ್ರೂ ಕೂಡ ಈ ಯೋಗ ಇದ್ದಾಗ ಖಂಡಿತವಾಗ್ಲೂ ಕೂಡ ಯಶಸ್ಸು ಅನ್ನೋದನ್ನ ಕಾಣ್ತೀರಾ. ಇನ್ನು ಕೋರ್ಟು ಕಚೇರಿ ವಿಷಯದಲ್ಲಿ ಶುಭವಾಗುತ್ತೆ. ನೀವೇನಾದರೂ ಕೋರ್ಟು ಕಚೇರಿ ವಿಷಯದಲ್ಲಿ ತುಂಬ ವರ್ಷಗಳಿಂದ, ತುಂಬ ದಿನಗಳಿಂದ ನೊಂದು ಬೆಂದೋಗಿದ್ರೆ ಅದಕ್ಕೆ ಫುಲ್ ಸ್ಟಾಪ್ ಇಡುವಂಥ ವರ್ಷ ಹಾಗೂ ಮಾಸ ಇದಾಗಿರುತ್ತೆ. ಹಾಗಾಗಿ ಈ ಮಾಸದಲ್ಲಿ ನೀವು ಕೋರ್ಟು ಕಚೇರಿ ವಿಷಯಗಳಲ್ಲಿ ಜಯವನ್ನು ಸಾಧಿಸುತ್ತೀರಾ. ಇನ್ನು ಶನಿಯಿಂದ ಧೈರ್ಯ ಎನ್ನುವುದು ಹೆಚ್ಚಾಗುತ್ತೆ. ಶನಿ ಭಗವಂತ ನಿಮ್ಮ ಆಸ್ಥಾನದಲ್ಲಿ ನಿಮ್ಮ ರಾಶಿಯಲ್ಲಿ ಅದ್ಭುತವಾಗಿರೋದ್ರಿಂದ ಶನಿಯಿಂದ ಧೈರ್ಯ ಕೂಡ ಹೆಚ್ಚಾಗುತ್ತೆ. ಧೈರ್ಯ ಇದ್ದರೆ ಏನೇನು ಮಾಡಬಹುದು, ಏನೇ ಕೆಲಸ ಇದ್ರೂ ಕೂಡ ನೀವು ಮಾಡ್ತೀರಾ. ಧೈರ್ಯ ಒಂದಿದ್ರೆ ಜೀವನದಲ್ಲಿ ಸಾಕಂತೆ. 1 ರೂಪಾಯಿ ಇಲ್ಲ ಅಂದರೂ ಕೂಡ ಧೈರ್ಯ ಇದ್ದು ನೀವು ಬದುಕಬಹುದು. ದಂಪತಿಗಳ ನಡುವೆ ಇದ್ದಂತಹ ಕಿರಿಕಿರಿ ವಾತಾವರಣ ನಿವಾರಣೆ ಆಗುತ್ತೆ. ದಂಪತಿಗಳ ನಡುವೆ ಜಗಳ, ಕಲಹ, ಯಾವಾಗಲೂ ಗಂಡ ಹೆಂಡತಿ ಜಗಳನೇ ಆಡ್ತಿರ್ತಾರೆ, ಕಲಹನೇ ನಡೀತಿರುತ್ತೆ. ಅಂತಹ ಕಲಹಗಳು ನಿವಾರಣೆ ಆಗುತ್ತೆ. ಸಾಮರಸ್ಯ ಅನ್ನೋದು ಹೆಚ್ಚಾಗುತ್ತೆ. ಗಂಡ ಹೆಂಡತಿನ ಪ್ರೀತಿ ಮಾಡ್ತೀರಾ, ಹೆಂಡತಿ ಗಂಡನ ಪ್ರೀತಿ ಮಾಡ್ತಾರೆ. ಹೀಗೆ ಜೀವನ ಅಂತೂ ಅದ್ಭುತವಾಗಿ ಸಾಗ್ತಾ ಇರುತ್ತೆ. ಶತ್ರುಗಳ ಬಾಧೆ ಅನ್ನೋದು ನಿವಾರಣೆ ಆಗುತ್ತೆ. ಈ ರಾಶಿಯವರಿಗೆ ಶತ್ರುಗಳು, ಹಿತಶತ್ರುಗಳು ಹೆಚ್ಚಾಗಿದ್ರು ಇಷ್ಟು ದಿನಗಳ ಕಾಲ. ಆದರೆ ಅವರು ತುಂಬಾ ಕಷ್ಟ ಕೊಡ್ತಿದ್ರು. ಇವ್ರು ಏನೇ ಮಾಡೋಕ್ಕೋದ್ರು ಕಲ್ ಹಾಕ್ತಿದ್ರು. ಆದರೆ ಇನ್ನು ಮುಂದೆ ಹಾಗಾಗಲ್ಲ. ಶತ್ರುಗಳ ಬಾಧೆ ಅನ್ನೋದು ನಿವಾರಣೆ ಆಗುತ್ತೆ. ನಿಮಗೆ ನಿಂತಹ ಕೆಲಸಗಳು ಪುನಃ ಆರಂಭವಾಗುತ್ತೆ. ನೀವು ಯಾವುದಾದ್ರೂ ಒಂದು ಬಿಸ್ನೆಸ್ನ ಮಾಡ್ತಿರ್ತೀರಾ, ಇಲ್ಲ ಯಾವುದಾದ್ರೂ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀರಾ. ಅಂತಹ ಕೆಲಸಗಳನ್ನ ನೀವು ಅರ್ಧಕ್ಕೆ ಬಿಟ್ಬಿಟ್ಟಿರ್ತೀರಾ. ಆದರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಅರ್ಧಕ್ಕೆ ಬಿಟ್ಟಿರುವಂತಹ ಕೆಲಸಗಳು ಮರುಪ್ರಾರಂಭವಾಗುತ್ತೆ. ಮರುಪ್ರಾರಂಭವಾಗಿ ಆ ಕೆಲಸಗಳಲ್ಲಿ ಅತಿಯಾದ ಲಾಭಾಂಶವನ್ನೇ ನೀವು ಕಾಣ್ತೀರಾ. ಕೃಷಿಕರಿಗೂ ಕೂಡ ಶುಭವಾಗುತ್ತೆ. ರೈತರಿಗೆ ಶುಭವಾದರೆ ಜೀವನದಲ್ಲಿ ಎಲ್ರಿಗೂ ಕೂಡ ಪ್ರಪಂಚದಲ್ಲಿ ಒಳ್ಳೆಯದಾದಂಗೆ. ಹಾಗಾಗಿ ಕೃಷಿಕರಿಗೂ ಕೂಡ ಒಳ್ಳೆಯದಾಗುತ್ತೆ. ನೀವು ಬೆಳೆದಂತಹ ಬೆಳೆಗೆ ಸರಿಯಾದ ರೀತಿಯಾದಂತಹ ಲಾಭ ಅನ್ನೋದು ಒದಗುತ್ತೆ. ಇನ್ನು ಹಣಕಾಸಿನಲ್ಲಿ ಲಾಭವಾಗುತ್ತೆ. ಹಣಕಾಸಿನಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ, ತಾಪತ್ರೆ ಅನ್ನೋದು ಬರೋದಿಲ್ಲ. ಹಣಕಾಸಿನಲ್ಲಿ ಲಾಭ ಅನ್ನೋದು ಆಗುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಈ ರಾಶಿಯ ವಿದ್ಯಾರ್ಥಿಗಳೇನಾದರೂ ವಿದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅಂದರೂ ಕೂಡ ಆಗುತ್ತೆ. ಇಲ್ಲ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ತಗೋಬೇಕು ಅಂದರೂ ಕೂಡ ಆಗುತ್ತೆ. ಜ್ಞಾನ ಹೆಚ್ಚಾಗುತ್ತೆ. ಹಾಗೆಯೇ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗನ ಹುಡುಕ್ತಿದ್ರೂ ಕೂಡ ಉತ್ತಮವಾದಂತಹ ಉದ್ಯೋಗ ಅನ್ನೋದು ಕೂಡ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಆರ್ಥಿಕವಾಗಿ ಬಲಿಷ್ಠರಾಗಿರ್ತೀರಾ. ಆರ್ಥಿಕವಾಗಿ ಬಲಿಷ್ಠರು ಅಂದರೆ ಹಣಕಾಸಿಗೆ ಯಾವುದೇ ರೀತಿಯಾದಂತಹ ಕೊರತೆ ಅನ್ನೋದು ಕೂಡ ಬರೋದಿಲ್ಲ. ಹಾಗಾಗಿ ನೀವು ಬಲಿಷ್ಠರಾಗಿರ್ತೀರಾ, ಗಟ್ಟಿಯಾಗಿರ್ತೀರಾ. ಸರ್ಕಾರದಿಂದ ಸಹಕಾರ ಅನ್ನೋದು ದೊರೆಯುತ್ತೆ. ನೀವು ಏನಾದರೂ ಲೋನ್ಗೆ ಅಪ್ಲೈ ಮಾಡಿದರೆ ಅಥವಾ ಯಾವುದಾದ್ರೂ ಸರ್ಕಾರದಿಂದ ಬರಬೇಕಾಗಿರೋ ಹಣ ಬರಬೇಕಾದ್ರೆ, ಇಲ್ಲ ವಿದ್ಯಾರ್ಥಿಗಳೇನಾದರೂ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿ
ನೀವೇನಾದರೂ ವೆಯ್ಟ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಕೂಡ ಅದೆಲ್ಲವೂ ಕೂಡ ಈ ಕನ್ಯಾ ರಾಶಿಯವರಿಗೆ ಈ ತಿಂಗಳಲ್ಲಿ ಆಗುತ್ತೆ. ಕಷ್ಟಕ್ಕೆ ತಕ್ಕಂತಹ ಪ್ರತಿಫಲ ಅನ್ನೋದು ಸಿಗುತ್ತೆ. ನೀವು ಈ ತಿಂಗಳಲ್ಲಿ ಎಷ್ಟು ಕಷ್ಟಪಡ್ತೀರೋ ಅಷ್ಟು ಫಲ ಅನ್ನೋದು ನಿಮ್ಮದಾಗುತ್ತೆ. ಕೃಷ್ಣ ಪರಮಾತ್ಮ ಹೇಳ್ತಾರೆ, ನಿನಗೆ ಲಾಭ ಇದೆ ಹಾಗೇನೆ ಕಷ್ಟ ಇಲ್ಲ ಅಂತ ಕೂತ್ಕೋಬೇಡ. ಆದರೆ ಭಗವಂತ ನಿನ್ನ ಹಣೆಬರದಲ್ಲಿ ಲಾಭದ ಜೊತೆಗೆ ಕಷ್ಟಪಟ್ಟರೆ ಮಾತ್ರ ಲಾಭ ಸಿಗುತ್ತೆ ಅಂತ ಬರೆದಿದ್ರೆ ಅಂತ. ಹಾಗಾಗಿ ಕಷ್ಟಕ್ಕೆ ತಕ್ಕಂತಹ ಪ್ರತಿಫಲ ಅನ್ನೋದು ಕೂಡ ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಸಿಗುತ್ತೆ. ನೀವು ಜಾಸ್ತಿ ಕಷ್ಟಪಡಿ, ಲಾಭ ಕೂಡ ಹೆಚ್ಚಾಗಿಯೇ ಬರುತ್ತೆ. ಪ್ರಯಾಣದ ಯೋಗ ಕೂಡ ಇದೆ. ನೀವೇನಾದರೂ ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ವಿದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ, ಕೆಲಸದ ಪರವಾಗಿ ಆಗಲಿ ಅಥವಾ ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಪ್ರಯಾಣದ ಯೋಗ ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ಪ್ರಯಾಣ ಮಾಡಿ ಒಳ್ಳೆಯದೇ ಆಗುತ್ತೆ. ಧಾರ್ಮಿಕ ಕ್ಷೇತ್ರಕ್ಕೆ ಹೋಗ್ತೀರಾ, ನೀವು ದೇವಾಲಯಗಳಿಗೆ ಹೋಗ್ತೀರಾ, ದೇವರ ಮೊರೆ ಹೋಗ್ತೀರಾ, ನಿಮಗೆ ಗೊತ್ತಿರಲ್ಲ, ಸುಮ್ಮನೆ ಭಗವಂತನ ಹತ್ರ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೋತೀರಾ. ಇನ್ನು ಭೂಮಿ ವ್ಯವಹಾರಸ್ಥರಿಗೆ ಒಳ್ಳೆಯ ಲಾಭ ಅಂತಾನೆ ಹೇಳ್ತೀನಿ. ನೀವೇನಾದರೂ ಭೂ ವ್ಯವಹಾರ ಮಾಡ್ತಿದ್ದೀರಾ, ಹಾಗಾದರೆ ನಿಮಗೆ ಒಳ್ಳೆಯ ಲಾಭ ಅನ್ನೋದು ಆಗುತ್ತೆ. ರಿಯಲ್ ಎಸ್ಟೇಟ್ ಕೆಲಸ ಮಾಡೋರಿಗೆ ಅತಿಯಾದಂತಹ ಲಾಭ ಅನ್ನೋದು ಸಿಗುತ್ತೆ. ಪಿತ್ರಾರ್ಜಿತ ಆಸ್ತಿ ಅನ್ನೋದು ಬರುತ್ತೆ. ನೀವೇನಾದರೂ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ವಾದ ವಿವಾದ ನಡೀತಿದ್ರೆ ಅಂತಹದ್ದೆಲ್ಲ ಕೂಡ ಈ ತಿಂಗಳಲ್ಲಿ ಈ ರಾಶಿಯವರಿಗೆ ಸಿಗುತ್ತೆ. ಪಿತ್ರಾರ್ಜಿತ ಆಸ್ತಿ ಬರಬೇಕಾಗಿರೋದೆಲ್ಲವೂ ಕೂಡ ಬರುತ್ತೆ. ಅಣ್ಣ ತಮ್ಮಂದಿರ ನಡುವೆ ಇದ್ದಂತಹ ಕಲಹಗಳು ಕೂಡ ನಿಮ್ಮಿಂದ ದೂರವಾಗುತ್ತೆ. ಉತ್ತಮವಾದಂಥ ವಾತಾವರಣ ಅನ್ನೋದನ್ನು ನೀವು ಪಡೆದುಕೊಳ್ತೀರಾ. ಇನ್ನು ಇಷ್ಟೆಲ್ಲ ಶುಭ ಫಲಗಳನ್ನ ಕನ್ಯಾ ರಾಶಿಯವರು ನೋಡಿದ್ರಿ. ಹಾಗಾದರೆ ಅಶುಭ ಫಲಗಳೇನು? ಬರೀ ಶುಭ ಫಲಗಳ ಜೀವನದಲ್ಲಿ ಇದೆಯಾ ಅಂತ ನೋಡೋದಾದರೆ ಇಲ್ಲ. ಅಶುಭ ಫಲಗಳ ಬಗ್ಗೆ ಮಾತನಾಡೋಣ. ನಿಮ್ಮ ಆರೋಗ್ಯದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ನಿಮ್ಮ ಆರೋಗ್ಯನ ನೀವು ತುಂಬಾ ಅದ್ಭುತವಾಗಿ ನೋಡ್ಕೋಬೇಕಾಗತ್ತೆ. ಅಲ್ಪ ಸ್ವಲ್ಪ ತೊಂದರೆಗಳು ಕೃಷಿಕರಿಗೆ ಬರಬಹುದು. ಕೃಷಿಕರಿಗೆ ಲಾಭ ಅನ್ನೋದು ಬರುತ್ತೆ, ಉತ್ತಮವಾಗಿದೆ. ಅದ್ರ ಜೊತೆ ಹೆಚ್ಚಾಗಿ ಲಾಭ ಬಂದಾಗಲೇ ತಾನೇ ತೊಂದರೆಗಳು ಶುರುವಾಗೋದು. ಹಾಗಾಗಿ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಎದುರಾಗಬಹುದು, ಹುಷಾರಾಗಿರಿ. ಅಹಂಕಾರ ಅನ್ನೋದನ್ನು ಕಡಿಮೆ ಮಾಡ್ಕೊಳ್ಳಿ. ನಾನು, ನನ್ನದು, ನನ್ನದೇ, ನನ್ನಿಂದಾನೇ ಎಲ್ಲ ಅನ್ನೋದನ್ನು ಈ ಮಾಸದಲ್ಲಿ ಮಾಡಬೇಡಿ. ಯಾಕಂದರೆ ಅಹಂಕಾರ ಪಟ್ಟಂತಹ ಮನುಷ್ಯ ಯಾವತ್ತೂ ಕೂಡ ಜೀವನದಲ್ಲಿ ಉದ್ಧಾರ ಆಗಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಅಹಂಕಾರನ ಪಕ್ಕಕ್ಕಿಡಿ. ಇನ್ನು ಆರೋಗ್ಯ ಏನಾದರೂ ಸ್ವಲ್ಪ ತೊಂದರೆಯಲ್ಲಿ ಕಾಣಿಸ್ತಿದೆ ಅಂದಿದ್ದ ಕೂಡಲೇ ನೀವು ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಹಾಸ್ಪಿಟಲ್ಗೆ ಹೋಗ್ಬಿಡಿ, ನೀಟಾಗಿ ತೋರಿಸ್ಕೊಳ್ಳಿ. ಇನ್ನು ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಮಾಡಬೇಕು ಅಂತ ನೋಡೋದಾದರೆ ರಾಮನ ಸ್ಮರಣೆ ಮಾಡಿ, ಹಾಗೆಯೇ ರಾಮನ ಜಪ ಮಾಡಿ, ಹಾಗೆ ಒಂದು ಬೊಗಸೆ ಅಕ್ಕಿನ ನೀವು ದಾನನ ಮಾಡಿ, ಗಣಪತಿ ಆರಾಧನೆ ಮಾಡಿ. ಇಷ್ಟನ್ನ ನೀವು ಮಾಡಿಕೊಂಡ್ರೆ ಸಾಕು. ಅಶುಭ ಫಲಗಳು ಕಡಿಮೆ ಆಗುತ್ತೆ, ಶುಭ ಫಲಗಳು ಹೆಚ್ಚಾಗುತ್ತೆ. ನೋಡಿದ್ರಲ್ಲ ಕನ್ಯಾ ರಾಶಿಯವರ ಲೈಫ್ ಸ್ಟೈಲ್, ಹಾಗೆ ನಿಮ್ಮ ಮಾರ್ಚ್ ತಿಂಗಳ ಭವಿಷ್ಯ ಹೇಗಿದೆ ಅಂತ. ನಿಮ್ಗೆ ಏನು ಅನ್ನಿಸ್ತು? ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಕನ್ಯಾ ರಾಶಿಯವರ ಶುಭ ಫಲಗಳು ಕಡಿಮೆ ಆಗಲಿ, ಶುಭ ಫಲಗಳು ಹೆಚ್ಚಾಗಲಿ ಅಂತ ದೇವರ ಹತ್ರ ಕೇಳ್ಕೊತೀನಿ. ಮುಂದಿನ ಹೊಸ ವಿಡಿಯೋ ಜೊತೆ ಸಿಗ್ತಿರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.